ಮಾತು ಮಾತು ಮತಿಸಿ ಬಂತು ನಾದದ ನವನೀತ ಅಂಥೇಳಿ ಬೇಂದ್ರೆ ಹೇಳ್ತಾರೆ. ನಮ್ಮ ದೇಶದಲ್ಲಿ ರಾಮಾಯಣ ಮತ್ತು ಮಹಾಭಾರತ ಇವೆರಡು ಅತ್ಯಂತ ಮಹತ್ವದ ಮಹಾಕಾವ್ಯಗಳು. ಇನ್ನು ಕಣ್ಣು ಬಿಡದಲೇ ಇದ್ದ ಕಾಲದೊಳಗೇನೆ ನಮ್ಮ ದೇಶದಲ್ಲಿ ರಾಮಾಯಣ ಮಹಾಭಾರತಗಳಿದ್ದೋ. ನಾವು ಈಗ ರಾಮನನ್ನ ಹೇಗೆ ನೋಡಬೇಕು? ಅಲ್ಲಿ ಮರ ಗಿಡ ಪಶು ಪಕ್ಷಿ ನದಿ ಹಳ್ಳ ಕೆರೆ ತೊರೆ ಬೆಟ್ಟ ಗುಡ್ಡ ಕಾಡು ಕಣಿವೆ ಇವೆಲ್ಲದರಲ್ಲೂ ನಾವು ದೇವರನ್ನು ಕಾಣ್ತಾ ಇದ್ದೀವಿ. ಇದು ಯಾವುದೋ ಸ್ಥಾಪಿತವಾದಂಥ ಧರ್ಮ ಇದೆಯಲ್ಲ, ಅದು ಧರ್ಮ ಅಲ್ಲ, ನಮ್ಮದು ಶರಣ ಧರ್ಮ, ಲಿಂಗಾಯತ ಧರ್ಮ. ಕಾಗೆಯ ಮರಿ ಕೋಗಿಲೆಯಾಗಬಲ್ಲದೆ, ಆನೆಯ ಮರಿ ಆಡಿನ ಮರಿ ಆನೆಯಾಗಬಲ್ಲದೆ, ಅರಿವು ಆಚಾರ ಸಮ್ಯಜ್ಞಾನವನ್ನರಿಯದೆ ನಾಮವ ಹೊತ್ತು ತಿರುಗುವ ಗಾವಿಲರ ಮುಖವ ನೋಡಲಾಗದು ಮುಗೇಶ್ವರ. ದೇವಸ್ಥಾನ ಅಲ್ಲ ಕಣ್ರಯ್ಯ, ದೇವಸ್ಥಾನ ಅದು ಯಾವುದೋ ಅಲ್ಲ. ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರಹೊನ್ನ ಕಳಸವಯ್ಯ, ಸತ್ತ ಕಲ್ಗಳ ಮುಂದೆ ಹತ್ತು ಕರೆದುದು ಸಾಕು ಜೀವದಾತೆಯನೆಂದು ಕೂಗಬೇಕು. ನಮ್ದಲ್ಲ ಅಂತ ಹೇಳಕ್ಕಾಗತ್ತಾ? ಎಂಥ ಅದ್ಭುತವಾದ ದೇವರು ಇದು! ಹಿಂದೂಗಳಿಗೂ ದೇವರು, ಇದು ಮುಸಲ್ಮಾನರಿಗೂ ದೇವರು, ಇದು ಕ್ರಿಶ್ಚಿಯನ್ನರಿಗೂ ದೇವರು. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಅರಿಯದೆ ಹೋದೆವು ನಮ್ಮೊಳಗೆ. ಹುತ್ತಗಟ್ಟದೆ ಚಿತ್ತ ಕೆತ್ತೀತೆ ಅಂಥ ಪುರುಷೋತ್ತಮನ ರೂಪರೇಖೆ. ಆಯ್ತು, ಶ್ರೀರಾಮಚಂದ್ರ ನಿಂದೇನಪ್ಪ ಕತೆ? ಹೆಂಡತಿ ದೂರ ಇದ್ದಾಗ ನೀನೇನು ಮಾಡಿದ್ಯಾ? ನಿಂದು ಪರೀಕ್ಷೆ ಆಗಬೇಕು ಅಂತೇಳಿ ಆ ಶೂರ್ಪನಖಿ ಅವಳು ರಾಕ್ಷಸಿ ಅಲ್ಲ, ರಾವಣನ ತಂಗಿ. ಅದರ ಮೇಲೆ ಬರೀತಾನೆ ಏನಂತ, ಇವಳ ಮೂಗು ಮುಂದಲೆ ಮತ್ತು ಎದೆಗಳನ್ನು ಕತ್ತರಿಸಿ ಹಾಕು. ಮೊದಲ ಬಾರಿಗೆ ಅಕ್ಷರವನ್ನು ದುರ್ಬಳಕೆ ಮಾಡಿಕೊಂಡಿದ್ದು ರಾಮಾಯಣದ ಈ ಪ್ರಸಂಗದಲ್ಲಿ ರಾಮ ಲಕ್ಷ್ಮಣರು. ಆ ಎರಡನೇ ಸರಿ ತುಂಬು ಗರ್ಭಿಣಿ, ಯಾರೋ ಒಬ್ಬ ಮಡಿವಾಳ ಏನೋ ಮಾತಾಡ್ದ ಅಂತೇಳಿ ಅವಳನ್ನ ಕಾಡಿ ಕಳಿಸ್ತಾರೆ. ಬಾವುಟಕ್ಕೆ ಮಾನವೀಯ ಕರುಣೆಯ ಹೃದಯ ಇತ್ತು. ರಾಮನ ಬಗ್ಗೆ ಬಹಳ ದೊಡ್ಡ ಚರ್ಚೆ ನಡೀತಾ ಇದೆ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅಂತೇಳಿ. ಚರ್ಚೆ ಹೀಗೆಲ್ಲ ಕಾಲದಲ್ಲೂ ನಡೀತಾ ಇರಬೇಕು. ಮಾತು ಮಾತು ಮತಿಸಿ ಬಂತು ನಾದದ ನವನೀತ ಅಂಥೇಳಿ ಬೇಂದ್ರೆ ಹೇಳ್ತಾರೆ. ಪ್ರತಿಯೊಬ್ಬರು ಮಾತಾಡ್ತಾ ಇದ್ದಾಗ ಯಾವುದೋ ಒಂದು ಹೊಸ ನವನೀತ ಬೆಣ್ಣೆ, ಒಂದು ಹೊಸ ವಿವೇಕ ಹುಟ್ಟುಕೊಳ್ಳೋದಕ್ಕೆ ಸಾಧ್ಯ ಇರುತ್ತೆ. ಚರ್ಚೆ ಮಾಡಲಿ. ರಾಮನ ಬಗ್ಗೆ ಚರ್ಚೆ ಬರೀ ಇವತ್ತಿಂದಲ್ಲ, ಎಷ್ಟೋ ವರ್ಷಗಳಿಂದ ನಮ್ಮಲ್ಲಿ ನಡೀತಾ ಇದೆ. ಅದರಲ್ಲೂ ನಮ್ಮ ದೇಶದಲ್ಲಿ ರಾಮಾಯಣ ಮತ್ತು ಮಹಾಭಾರತ ಇವೆರಡು ಅತ್ಯಂತ ಮಹತ್ವದ ಮಹಾಕಾವ್ಯಗಳು. ಜಗತ್ತಿನ ಜನ ಇನ್ನೂ ಕಣ್ಣು ಬಿಡದಲೇ ಇದ್ದ ಕಾಲದೊಳಗೇನೆ ನಮ್ಮ ದೇಶದಲ್ಲಿ ರಾಮಾಯಣ ಮಹಾಭಾರತಗಳಿದ್ದೋ. ಆ ರಾಮಾಯಣ ಮಹಾಭಾರತಗಳನ್ನು ಹಿಂದಿಕ್ಕುವಂತಹ ಮತ್ತೊಂದು ಕಾವ್ಯ ಇನ್ನೊಂದು ದೇಶದಲ್ಲಿ ನನ್ನ ಪ್ರಕಾರ ಬಂದಿಲ್ಲ. ಅಷ್ಟು ಮಹತ್ವಪೂರ್ಣವಾದದ್ದು ಇವು. ಇಡೀ ಜಗತ್ತನ್ನು ಅಷ್ಟು ಅಲ್ಲ, ನಮ್ಮ ಇಡೀ ಇಂಡಿಯಾ ದೇಶವನ್ನು ಎಷ್ಟು ಆವರಿಸ್ಕೊಂಡಿದ್ದೇವೆ ಅಂತಂದರೆ, ನಮ್ಮ ಜನರ ನಿತ್ಯದ ಬದುಕಿನಲ್ಲಿ ರಾಮ ಲಕ್ಷ್ಮಣ ಸೀತೆ ರಾವಣ ಕುಂಭಕರ್ಣ ಅಷ್ಟೇ ಅಲ್ಲ, ಮಹಾಭಾರತದ ಧರ್ಮರಾಯ ದುರ್ಯೋಧನ ಕರ್ಣ ಕೃಷ್ಣ ಭೀಮ ಅರ್ಜುನ ದ್ರೌಪದಿ ಈ ಥರ ಪಾತ್ರಗಳಿದಾವಲ್ಲ, ಇವುಗಳನ್ನ ಮತ್ತೆ ಮತ್ತೆ ನಮ್ಮ ಜನ ಪ್ರತಿನಿತ್ಯ ನೆನೀತಾರೆ. ಇದು ಈ ಮಹಾಕವಿಗಳು ವಾಲ್ಮೀಕಿ ಮತ್ತು ವ್ಯಾಸ ಅನ್ನುವ ಮಹಾಕವಿಗಳು ಸೃಷ್ಟಿಸಿದ ಶಿಷ್ಟ ಕಾವ್ಯ ಮಾತ್ರ ಅಲ್ಲ. ನಮ್ಮ ಜನಪದರು ಅದೆಷ್ಟು ರಾಮಾಯಣಗಳನ್ನು ಹೇಳ್ತಾರೆ ಅಂತಂದರೆ, ಭಾಳ ನಮ್ಮ ಎ.ಕೆ. ರಾಮಾನುಜನ್ ಅನ್ನುವಂಥ ಭಾಳ ದೊಡ್ಡ ಜಗತ್ತಿನ ವಿದ್ವಾಂಸ ಅವರು, ಕನ್ನಡಿಗರು, ಶಿಕಾಗೋ ಯೂನಿವರ್ಸಿಟಿಯಲ್ಲಿ ಪ್ರಾಧ್ಯಾಪಕರಾಗಿದ್ದವರು, ಕವಿಗಳು. ಅವರ ಪ್ರಕಾರ ಸುಮಾರು 3000 ರಾಮಾಯಣಗಳಿದ್ದಾವೆ ಅಂಥೇಳಿ. ನೋಡಿ, ನಮ್ಮಲ್ಲಿ ಕನ್ನಡದಲ್ಲಿ 15ನೇ ಶತಮಾನದಲ್ಲಿ ಕುಮಾರವ್ಯಾಸ ಅನ್ನುವ ಒಬ್ಬ ಮಹತ್ವದ ಕವಿ, ಶೇಕ್ಸ್ಪಿಯರ್ನಷ್ಟೇ ಮಹತ್ವದ ಪ್ರತಿಭಾವಂತ ಕವಿ. ಆತ ತನ್ನ ನಾಂದಿ ಪದ್ಯದೊಳಗಡೆ ಒಂದು ಮಾತನ್ನು ಹೇಳ್ತಾನೆ, ತಿಣುಕಿದನು ಪಣಿರಾಯ ರಾಮಾಯಣದ ಕವಿಗಳ ಭಾರದಲ್ಲಿ. ಏನಿದ್ರ ಅರ್ಥ? ತಿಣುಕಿದನು ಪಣಿರಾಯ, ಭೂಮಿಯನ್ನು ಆದಿಶೇಷ ಪಣಿರಾಯ ಹೊತ್ತಿದ್ದಾನೆ, ಅವನು ಸ್ವಲ್ಪ ತಿಣುಕ್ತಾ ಇದ್ದಾನೆ. ಯಾತಕ್ಕೆ ತಿಣುಕ್ತಾ ಇದ್ದಾನೆ ಅಂದರೆ, ರಾಮಾಯಣದ ಕವಿಗಳ ಭಾರದಲ್ಲಿ, ರಾಮಾಯಣ ಬರೆಯುವ ಕವಿಗಳ ಸಂಖ್ಯೆ ಸಿಕ್ಕಾಬಟ್ಟೆ ಜಾಸ್ತಿ ಆಗಿಬಿಟ್ಟಿದೆ. ಆ ಭಾರ ತಡೆಯೋಕ್ಕಾಗದಲ್ಲಿ ಭೂಮಿಯನ್ನು ಹೊತ್ಕೊಂಡಿರುವ ಆದಿಶೇಷ ತಿಣುಕ್ತಾ ಇದ್ದಾನೆ ಅಂತ 500 ವರ್ಷದ ಹಿಂದೆ ಮಹಾಕವಿ ಕುಮಾರವ್ಯಾಸ ಹೇಳಿರೋದು. ಅಷ್ಟೊಂದು ರಾಮಾಯಣಗಳು, ಅಷ್ಟೊಂದು ಮಹಾಭಾರತಗಳು ನಮ್ಮಲ್ಲಿದ್ದಾವೆ. ಪ್ರತಿಯೊಬ್ಬ ಕವಿಯೂ ಕೂಡ
ಒಂದೊಂದು ತನ್ನ ರಾಮಾಯಣ ಕೃತಿಯನ್ನು ರಚನೆ ಮಾಡಿದಾಗ, ಮಹಾಭಾರತ ಕೃತಿಯನ್ನು ರಚನೆ ಮಾಡಿದಾಗ ತನಗೆ ಬೇಕಾದ ಹಾಗೆ ಬದಲಾವಣೆಗಳನ್ನು ಮಾಡ್ಕೊಂಡಿರೋದನ್ನ ನೋಡ್ಬೋದು. ಪಂಪ ವಿಕ್ರಮಾರ್ಜುನ ವಿಜಯವನ್ನು ಬರೀತಾನೆ, ಕನ್ನಡದ ಮೊದಲನೇ ಕವಿ. ಅದು ಮಹಾಭಾರತವನ್ನು ಆಧರಿಸಿರುವಂಥ ಒಂದು ಮಹತ್ವದ ಮಹಾಕಾವ್ಯ. ಅದರೊಳಗೆ ಪಂಪ ಬೇಕಾದಷ್ಟು ಬದಲಾವಣೆಗಳನ್ನು ಮಾಡಿಕೊಂಡಿದ್ದಾನೆ. ಈಗ ವ್ಯಾಸನ ಮಹಾಭಾರತದೊಳಗೆ ಕೃಷ್ಣ ನಾಯಕ ಆದರೆ, ಪಂಪನ ಮಹಾಭಾರತದಲ್ಲಿ ವಿಕ್ರಮಾರ್ಜುನ ವಿಜಯದಲ್ಲಿ ಅರ್ಜುನ ನಾಯಕ. ಆಮೇಲೆ ನಾಗಚಂದ್ರ ಅಂಥೇಳಿ ಒಬ್ಬ ಕವಿ, ಅವನ್ನ ನಾವು ಅಭಿನವ ಪಂಪ ಅಂತ ಕರಿತೀವಿ. ಅವನು ರಾಮಚಂದ್ರ ಚರಿತ ಪುರಾಣಂ ಅಂಥೇಳಿ ಒಂದು ರಾಮಾಯಣವನ್ನು ಇಟ್ಟುಕೊಂಡೇ ಮಹಾಕಾವ್ಯವನ್ನು ಬರೆದಿದ್ದಾನೆ. ರಾಮ, ಲಕ್ಷ್ಮಣ, ರಾವಣ ಇವರೆಲ್ಲರೂ ಅದರೊಳಗಡೆ ಬರ್ತಾರೆ. ಅಲ್ಲಿ ಅವನೊಬ್ಬ ಜೈನ ಕವಿ. ರಾಮ ಲಕ್ಷ್ಮಣರನ್ನು ಜೈನ ಸಂಪ್ರದಾಯಕ್ಕೆ ಒಳಗೊಂಡವರು ಅನ್ನುವ ಹಾಗೆ ಚಿತ್ರಣ ಮಾಡಿದ್ದಾನೆ. ಅಲ್ಲಿ ಅವನು ಬದಲಾವಣೆಗಳನ್ನ ಮಾಡಿಕೊಂಡಿದ್ದಾನೆ. ರಾವಣನನ್ನು ಕೊಲ್ಲೋದು ಲಕ್ಷ್ಮಣ ಅಂಥೇಳಿ ಆತ ಹೇಳ್ತಾನೆ. ಸೊ ಹೀಗೆ ಬೇಕಾದಷ್ಟು ಬದಲಾವಣೆಗಳನ್ನು ನಮ್ಮ ಕವಿಗಳು ಎಲ್ಲ ಕಾಲದಲ್ಲೂ ಮಾಡಿಕೊಂಡಿದ್ದಾರೆ. ನಾವು ಈಗ ರಾಮನನ್ನು ಹೇಗೆ ನೋಡಬೇಕು? ರಾಮನನ್ನು ದೈವವಾಗಿ ನೋಡುವುದು ಒಂದು ಭಾಗ, ರಾಮನನ್ನು ಒಂದು ಮಹಾಕಾವ್ಯದ ಮಹಾನಾಯಕನನ್ನಾಗಿ ನೋಡುವುದು ಇನ್ನೊಂದು ಭಾಗ. ಒಬ್ಬ ಕಾವ್ಯದ ನಾಯಕನಿಗೆ ದೈವದ ಪಟ್ಟವನ್ನು ಕೊಡೋದು ಏನೋ ನಮ್ಮ ಜನರ ಸ್ವಭಾವ. ನಾವು ಎಲ್ಲರಿಗೂ ದೈವತ್ವವನ್ನು ಆರೋಪಿಸಿಬಿಡ್ತೀವಿ. ನಮಗೆ ಮೂಲತಃ ನಮ್ಮ ತಂದೆ ತಾಯಿಂದಿರು ನಮ್ಮ ಪಾಲಿನ ದೇವಾನುದೇವತೆಗಳು, ಅವರು ನಮಗೆ ಜನ್ಮ ಕೊಟ್ಟಿದ್ದಾರೆ. ನಮಗೆ ಅಕ್ಷರ ಕಲಿಸ್ಕೊಡುವಂಥ ಗುರುಗಳನ್ನು ದೇವರು ಅಂತ ಕರಿತೀವಿ. ನಮ್ಮ ಮನೆಗೆ ಬಂದ ಅತಿಥಿಗಳನ್ನು ಅತಿಥಿ ದೇವೋ ಭವ ಅಂತ ಸತ್ಕರಿಸ್ತೀವಿ, ಅವ್ರನ್ನೂ ದೈವ ಅಂತ ಕರಿತೀವಿ. ಅಷ್ಟೇ ಅಲ್ಲ, ನಮಗೆ ಸಣ್ಣ ಪುಟ್ಟ ಸಹಾಯ ಮಾಡೋವ್ರನ್ನು ಕೂಡ ದೇವರು, ನನ್ನ ಭಾಗದ ದೇವರು ನೀನು ಅಂತಲೇ ಹೇಳ್ತೀವಿ. ಯಾರೋ ಒಬ್ಬ ಬಂದು ನಾನು ಕಷ್ಟದಲ್ಲಿದ್ದಾಗ ಸಹಾಯ ಮಾಡಿದ್ರಪ್ಪ, ನೀನು ದೇವರಂಗೆ ಬಂದು ನನ್ನ ಕಾಪಾಡ್ಬಿಟ್ಟೆ ಕಣಪ್ಪ ಅಂತೇಳಿ ನಾವು ಅವನ ಕೈ ಮುಗಿಯಲ್ವಾ? ಅಂದರೆ ನಮ್ಮ ಪಾಲಿಗೆ ಜೀವಂತ ಇರುವ ಆ ವ್ಯಕ್ತಿಯೂ ಕೂಡ ಅವನು ಪರಿಚಿತನೇ ಆಗಬೇಕು ಅಂತ ಏನಿಲ್ಲ. ನಾವು ಯಾರನ್ನು ಬೇಕಾದರೂ ದೈವವನ್ನಾಗಿ ಭಾವಿಸೋಕ್ಕೆ ಸಾಧ್ಯ ಇದೆ. ನಮ್ಮಲ್ಲಿ ನೋಡಿ, ದೈವದ ಪರಿಕಲ್ಪನೆ ಹೇಗೆ ಬಂತು ಅದನ್ನೆಲ್ಲ ಹೇಳೋಕ್ಕೋಗಲ್ಲ. ಆದಿಮ ಕಾಲದಿಂದಲೂ ಇಲ್ಲಿ ಬೀಳ್ತಾ ಇದ್ದಂಥ ಮಳೆ, ಚಳಿ, ಬಿಸಿಲು, ಗಾಳಿ, ಬಿರುಗಾಳಿ, ಸಿಡಿಲು, ಗುಡುಗು, ಮಿಂಚು, ಆಮೇಲೆ ಇದ್ದಕ್ಕಿದ್ದಂಗೆ ಸಾವು, ನೋವು, ಸಂಕಟಗಳು ಎಲ್ಲ ಶುರುವಾಗ್ತಿದ್ದಾವಲ್ಲ, ಆಗ ಆದಿಮ ಕಾಲದ ಆದಿಮಾನವ ಇದು ಯಾವುದೋ ದಿವ್ಯವಾದ ಶಕ್ತಿಯಿಂದ ನಮ್ಗೆ ಹಿಂಗೆ ಆಗ್ತಾ ಇದೆ, ಆ ದೈವಶಕ್ತಿ, ಅದು ದೈವಶಕ್ತಿ ಇರಬೇಕು, ನಾವು ಕಾಣದಲ್ಲೇ ಇರುವಂಥ ಒಂದು ಶಕ್ತಿ ಇರಬೇಕು. ಆ ಶಕ್ತಿಗೆ ನಾವು ಮೊರೆ ಹೋದರೆ ನಮ್ಮ ಈ ಸಮಸ್ಯೆಗಳು ಪರಿಹಾರ ಆಗ್ತವೆ ಅಂತ ಈ ದೈವಿಕ ಕಲ್ಪನೆಯನ್ನು ರೂಪಿಸ್ಕೊಳ್ತಾ ಬಂದ. ನಮ್ಮ ಜನಪದರ ಅಥವಾ ಆದಿ ಜನಾಂಗದ ದೈವ ಕಲ್ಪನೆ ಅದ್ಭುತವಾದ. ಅವರು ನಿಸರ್ಗವನ್ನು ದೇವರು ಅಂತ ಪೂಜಿಸ್ತಾ ಇದ್ರು. ಅದಕ್ಕೆ ನಮ್ಮಲ್ಲಿ ಮರ, ಗಿಡ, ಪಶು, ಪಕ್ಷಿ, ನದಿ, ಹಳ್ಳ, ಕೆರೆ, ತೊರೆ, ಬೆಟ್ಟ, ಗುಡ್ಡ, ಕಾಡು, ಕಣಿವೆ ಇವೆಲ್ಲದರಲ್ಲೂ ನಾವು ದೇವರನ್ನು ಕಾಣ್ತಾ ಇದ್ದೀವಿ. ಸೊ ಹಾಗಾಗಿ ಅಂಥ ಒಂದು ದೈವಿಕ ಕಲ್ಪನೆಯನ್ನು ನಮ್ಮ ಜನ ಕಂಡುಕೊಂಡ್ರು. ಆದರೆ ನಮ್ಮಲ್ಲಿ ಕನ್ನಡದ ಪ್ರಜ್ಞೆ ಕೆಲಸ ಮಾಡ್ತು. 12ನೇ ಶತಮಾನದ ಬಸವಾದಿ ಶರಣರನ್ನು ಗಮನಿಸಿದ್ರೆ ಗೊತ್ತಾಗುತ್ತೆ. ಬಸವಾದಿ ಶರಣರು ಎಲ್ಲದಕ್ಕೂ ಪರ್ಯಾಯಗಳನ್ನು ತೋರಿಸ್ತಾ ಹೋದರು. ಇದು ಯಾವುದೋ ಸ್ಥಾಪಿತವಾದಂಥ ಧರ್ಮ ಇದೆಯಲ್ಲ, ಅದು ಧರ್ಮ ಅಲ್ಲ, ನಮ್ಮದು ಶರಣ ಧರ್ಮ, ಲಿಂಗಾಯತ ಧರ್ಮ. ಆಮೇಲೆ ಯಾರೋ ನಾಮ ಹಾಕ್ಕೊಳ್ತಾ ಇದ್ರು, ಕುಂಕುಮ ಇಟ್ಕೊಳ್ತಾ ಇದ್ರು ಅಂದರೆ ಅದಲ್ಲ ಕುಂಕುಮ, ನಾವು ವಿಭೂತಿ ಇಟ್ಕೋಬೇಕು. ಅದಕ್ಕೆ ನಿಮಗೆ ಅಮುಗೇರಾಯ ಮುಂದೊಂದು ವಚನ, ಕಾಗೆಯ ಮರಿ ಕೋಗಿಲೆಯಾಗಬಲ್ಲದೆ, ಆನೆಯ ಮರಿ ಆಡಿನ ಮರಿ ಆನೆಯಾಗಬಲ್ಲದೆ, ಅರಿವು ಆಚಾರ ಸಮ್ಯಜ್ಞಾನವನ್ನರಿಯದೆ ನಾಮವ ಹೊತ್ತು ತಿರುಗುವ ಗಾವಿಲರ ಮುಖವ ನೋಡಲಾಗದು ಅಮುಗೇಶ್ವರ. ಎಷ್ಟು ಚೆನ್ನಾಗಿದೆ ನೋಡಿ. ಕಾಗೆ ಮರಿ ಕೋಗಿಲೆ ಆಗೋದಕ್ಕೆ ಸಾಧ್ಯ ಇಲ್ಲ, ಆಡಿನ ಮರಿ ಅಂದರೆ ಮೇಕೆ ಮರಿ ಆನೆ ಆಗೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಅರಿವು, ಆಚಾರ, ಸಮ್ಯಜ್ಞಾನ, ಸರಿಯಾದ ತಿಳುವಳಿಕೆ, ನಾಲೆಡ್ಜು ಇದೇನು ಇಲ್ಲದಲೇ ನಾಮವ ಹೊತ್ತು ತಿರುಗುವ, ಯಾರೋ ಹಾಕಿರುವ ನಾಮ ಕುಂಕುಮವನ್ನು ಹೊತ್ತುಕೊಂಡು ತಿರುಗುವಂಥವರು ಹೇಗೆ ಕಾಣ್ತಾರೆ ನನ್ನ ಕಣ್ಣಿಗೆ ಅಂದರೆ ಗಾವಿಲರ ಹಾಗೆ ಕಾಣ್ತಾರೆ. ಗಾವಿಲರ ಮುಖವ ನೋಡಲಾಗೋದು, ಅಂಥವ್ರ ಮುಖ ನೋಡೋಕ್ಕಾಗಲ್ಲ. ಗಾವಿಲ ಅಂದ್ರೇನು? ಇದು ಕನ್ನಡ ಶಬ್ದ, ಅರ್ಥ ಮಾಡ್ಕೋಬೇಕು. ಗಾವಿಲ ಅಂದರೆ ಹಳ್ಳಿಯವನು, ಗ್ರಾಮದವನು. ಗಾವಿಲ ಅಂದರೆ ದಡ್ಡ. ಇವತ್ತು ಗಾವಿಲ ಅಂದರೆ ಗಾಮಡ್ ಅಂತಾರೆ ನೋಡಿ, ಅದು. ಅಂದರೆ ನಾಮ ಹಾಕ್ಕೊಳ್ಳೋರನ್ನ ನಮ್ಮ ರಾಯಮ್ಮ, ನಾನಲ್ಲ, ನಮ್ಮ ರಾಯಮ್ಮ 12ನೇ ಶತಮಾನದಲ್ಲಿ ಹೇಳಿರೋದು. ಗಾಮಡ್ಗಳು, ಗಾವಿಲರು,
ದಡ್ಡರು ಅಂತ ಹೇಳ್ತಾಳೆ. ಹಾಗಿದ್ಮೇಲೆ ಈ ನಾಮ ಹಾಕೊಳ್ಳೋ ಬದಲಿಗೆ ಏನಾದರೂ ಒಂದು ಬೇಕಲ್ಲ ಇಟ್ಕೊಳ್ಳೋಕ್ಕೆ, ಅದಕ್ಕೆ ಅವ್ರು ಶರಣರನ್ನು ತೋರಿಸಿದ್ರು ವಿಭೂತಿ ಇಟ್ಕೊಳ್ಳೋಣ. ದೇವಸ್ಥಾನ ಅಲ್ಲ ಕಣ್ರಯ್ಯ, ದೇವಸ್ಥಾನ ಅದು ಯಾವುದೋ ಅಲ್ಲ. ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವನ್ನ ಕಳಸವಯ್ಯ. ಎಂಥ ಅದ್ಭುತವಾದ ಪರಿಕಲ್ಪನೆ ಅಲ್ವ ಇದು. ದೇಹವನ್ನು ದೇಗುಲ ಅಂತ ನೋಡ್ರಯ್ಯ, ನಿನ್ನೊಳಗಿರುವ ಮನಸ್ಸೇ, ನಿನ್ನ ಆತ್ಮವೇ ನಿನ್ನ ದೈವ. ದೇಗುಲಕ್ಕೆ ಪರ್ಯಾಯವನ್ನು ತೋರಿಸಿದ್ರು. ಇನ್ನು ದೇವರು ಈಗಾಗಲೇ ಜನ ತೋರಿಸಿರುವ ಯಾವುದೋ ಮಹಾಕಾವ್ಯದ ನಾಯಕನೋ ಅಥವಾ ಇನ್ಯಾರೋ ವ್ಯಕ್ತಿ ಇದನ್ನಲ್ಲ, ಅವನು ದೇವರಲ್ಲ. ನೀನು ಯಾವುದು ಸ್ಥಾಪಿತ ದೈವಂಗಳಲ್ಲ, ನೀನು ಯಾವುದನ್ನು ಕಂಡುಕೊಳ್ತೀಯೋ, ಯಾವುದನ್ನು ಇಷ್ಟಪಡ್ತೀಯೋ ಅದು ನಿನ್ನ ದೈವ. ಇಷ್ಟ ದೈವ ಪರಿಕಲ್ಪನೆ ಲಿಂಗಾಯತ ಧರ್ಮದಲ್ಲಿ ನೀವು ನೋಡಿರ್ಬೋದು. ಬಸವಣ್ಣ ತನ್ನ ದೈವವನ್ನು ಕೂಡಲ ಸಂಗಮ ಅಂತ ಹೇಳಿದ್ರೆ, ಅಲ್ಲಮ ಪ್ರಭುಗಳು ತನ್ನ ದೈವ ಗುಹೇಶ್ವರ. ಅಕ್ಕಮಾದೇವಿ ನಿಮ್ಮದು ಗುಹೇಶ್ವರ, ಅವ್ರದ್ದು ಕೂಡಲ ಸಂಗಮ ಆದರೆ ನಂದು ಚನ್ನಮಲ್ಲಿಕಾರ್ಜುನ. ಇವರೆಲ್ಲ ಒಂದು ತೀರ್ಮಾನಕ್ಕೆ ಬರ್ಬೋದಾಗಿತ್ತು 800 ವರ್ಷದಿಂದ. ನಮ್ಮ ಬಸವಣ್ಣ ಅವರು ಹೇಳಿದ್ದಾರೆ, ಅವರು ನಮ್ಮ ನಾಯಕರು, ಅವರು ಹೇಳಿದ ಮೇಲೆ ಕೂಡಲ ಸಂಗಮನೇ ನಮ್ಮ ದೇವರು ಅಂತೇಳಿ ಎಲ್ಲರೂ ಕೂಡಲ ಸಂಗಮ ಭಜನೆ ಮಾಡಬೇಕಾಗಿತ್ತು. ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಬಜರಂಗಬಲಿ. ಆ ಥರ ಯಾರೋ ಹೇಳಿದ್ದ ಮಾತುಗಳನ್ನ ಬಾಯಲ್ಲಿ ಹಾಕೊಂಡು ಭಜನೆ ಮಾಡ್ತೀವಲ್ಲ, ಹಾಗೆ ಬಸವಣ್ಣ ಹೇಳಿದ್ದನ್ನು ಕೂಡಲ ಸಂಗಮ ಅಂತ ಮಾಡ್ಬೋದಾಗಿತ್ತಲ್ಲ, ಆದರೆ ಮಾಡಲಿಲ್ಲ. ನಿಂದು ದೇವರು ಅದಾದರೆ ನನ್ನ ಇಷ್ಟ ದೈವ ಬೇರೆದು. ಪ್ರತಿಯೊಬ್ಬ ಶರಣರು ಒಂದೊಂದು ದೈವವನ್ನು ಕಂಡುಕೊಂಡ್ರು. ನೋಡಿ, ನಮ್ಮ ಕಾಲದಲ್ಲಿ ಕುವೆಂಪು ಅವರು ಕೂಡ ಒಂದು ದೇವರನ್ನು ತೋರಿಸ್ತಾರೆ. ಅವ್ರು ಹೇಳ್ತಾರೆ, 100 ದೇವರುಗಳನ್ನೆಲ್ಲ ನೂಕಾಚೆ ದೂರ ಇರೋ ಈ 106 ದೇವತೆಗಳನ್ನು ತಳ್ಳುಬಿಡಿ ಆಚೆಗೆ. ಸತ್ತ ಕಲ್ಲುಗಳ ಮುಂದೆ 10 ಕರೆದುದು ಸಾಕು, ಜೀವದಾತೆಯನೆಂದು ಕೂಗಬೇಕು. ಯಾಕೆ ಹೋಗಿ ಆ ಸತ್ತೋಗಿರೋ ಕಲ್ಲಿನ ಎದುರುಗಡೆ ದೇವರೇ ಕಾಪಾಡು ಅಂತ 10 ಕರೆಯೋದು ಮಾಡ್ತೀರಿ? ಜೀವದಾತೆಯನೆಂದು ಕೂಗಬೇಕು. 100 ದೇವರುಗಳನ್ನೆಲ್ಲ ನೂಕಾಚೆ ದೂರ ಅಂದರೆ ಯಾಕೆ? ನಮ್ಮ ದೇವರ ಕಲ್ಪನೆ ಇದೆಯಲ್ಲ ಎಷ್ಟು ಅಗಾಧವಾದ್ದು ಅಂದರೆ, ರಾಮ ಮಾತ್ರ ದೇವರಲ್ಲ, ನಮಗೆ 33 ಕೋಟಿ ದೇವಾನುದೇವತೆಗಳು ನಮಗಿದಾವ್ರಿ. ಸ್ವಾತಂತ್ರ್ಯ ಬಂತಲ್ಲ 47ನೇ ಇಸ್ವಿಯಲ್ಲಿ, ಆಗ ನಮ್ಮ ಜನಸಂಖ್ಯೆ 33 ಕೋಟಿ. ನಮ್ಮ ದೇವತೆಗಳ ಜನಸಂಖ್ಯೆ ಎಷ್ಟು? ಅದು 33 ಕೋಟಿ. ಈಗ ನಮ್ಮ ಜನಸಂಖ್ಯೆ 140 ಕೋಟಿ ಆಗಿದೆ. ದೇವತೆಗಳದ್ದು ಎಷ್ಟಾಗಿದೆಯೋ ಗೊತ್ತಿಲ್ಲ. ಹೀಗೆ 33 ಕೋಟಿ ದೇವಾನುದೇವತೆಗಳ ಪೈಕಿ ರಾಮನು ಒಬ್ಬ. ಅದಕ್ಕೆ ಕುವೆಂಪು ಪ್ರಾಸಕ್ಕೆ ಕೇಳ್ತಾರೆ, 33 ಕೋಟಿ ಅಂತ ಹೇಳಲಿಲ್ಲ ಅವರು, 100 ದೇವರುಗಳನ್ನೆಲ್ಲ ನೂಕಾಚೆ ದೂರ. ನಮ್ಮ ಜನ ಎಂಥ ಒಂದು ಪ್ರಜ್ಞೆ ಇರೋರು ಅಂದರೆ, ಆಯ್ತು ಸ್ವಾಮಿ ದೇವ್ರನ್ನೆಲ್ಲ ತಳ್ಳಿಬಿಡ್ತೀವಿ, ನಮ್ಗೇನಾದರೂ ಬೇಕಲ್ವ ಪೂಜೆ ಮಾಡಬೇಕು, ಒಂದು ದೇವ್ರು ಕೊಡಿ. ಏನೋ ಬೇಕ್ರಪ್ಪ ನಮ್ಮ ಜನಕ್ಕೆ. ಒಂದು ತಿಪ್ಪೆ ಮೇಲೆ ನಿಂತ್ಕೊಂಡು ಒಂದು ಊದುಗಡ್ಡಿ ಬೆಳಗಬೇಕು, ಅವರು ಆಕಾಶಕ್ಕೆ ಕೈ ಮುಗಿಬೇಕು, ಒಂದು ಕಲ್ಲಿಟ್ಕೋಬೇಕು, ಅಥವಾ ಒಂದು ಸಗಣಿ ಬೆನಕನ್ನು ಮಾಡಿ ಇಟ್ಕೊಂಡಾದರೂ ಅದಕ್ಕೊಂದು ಊದುಗಡ್ಡಿ ಒಂದು ಹೂವು ಹಾಕಿ ಮಾಡಬೇಕು. ಏನೋ ಬೇಕವರು ನಮ್ಮ ಜನಕ್ಕೆ. ಇವರು ಅಷ್ಟು ಸುಲಭವಾಗಿ ನಿರಾಕಾರವನ್ನು ದೇವರು ಅಂತ ಒಪ್ಕೊಳ್ಳೋಕ್ಕೆ ಸಿದ್ಧ ಇಲ್ಲ. ಆ ಮನಸ್ಥಿತಿ ನಮ್ಮ ಜನಕ್ಕಿಲ್ಲ. ಅದಕ್ಕೆ ಕುವೆಂಪು ಹೇಳ್ತಾರೆ, 100 ದೇವರುಗಳೆಲ್ಲ ನೂಕಾಚೆ ದೂರ, ಭಾರತಾಂಬೆಯೇ ದೇವಿ ನಮಗೆ ಪೂಜಿಸುವ ಭಾರ. ಈ ದೇಶವೇ ದೇವರು ಕಂಡ್ರಯ್ಯ, ಬನ್ರಯ್ಯ ಪೂಜೆ ಮಾಡಿ. ಎಂಥ ದೇವರನ್ನು ತೋರಿಸ್ತಾರೆ ನೋಡಿ. ಈಗ ನಾವು ರಾಮನ್ನ ದೇವರು ಅಂದರೆ ಕೆಲವರು ವಿರೋಧ ಮಾಡ್ತಾರೆ, ಅಲ್ಲ ದೇವರು ಅಂದರೆ ಮತ್ತೆ ಕೆಲವರು ವಿರೋಧ ಮಾಡ್ತಾರೆ, ಇಲ್ಲ ಯೇಸು ಕ್ರಿಸ್ತ ಅಂತಂದರೆ ಇನ್ಯಾರೋ ವಿರೋಧ ಮಾಡ್ತಾರೆ. ಅಂದರೆ ಒಬ್ಬರು ಇನ್ನೊಂದು ದೈವವನ್ನು ಒಪ್ಪಲ್ಲ, ನಮ್ಮದಲ್ಲ ಅದು ಒಂದು ಬಿಡ್ತಾರೆ. ಕುವೆಂಪು ತೋರಿಸಿರೋ ದೇವರನ್ನ ಯಾರು ನಮ್ಮದಲ್ಲ ಅಂತ ಹೇಳೋಕ್ಕಾಗತ್ತಾ? ಎಂಥ ಅದ್ಭುತವಾದ ದೇವರು ಇದು. ಹಿಂದೂಗಳಿಗೂ ದೇವರು, ಇದು ಮುಸಲ್ಮಾನರಿಗೂ ದೇವರು, ಇದು ಕ್ರಿಶ್ಚಿಯನ್ನರಿಗೂ ದೇವರು, ಇದು ಬ್ರಾಹ್ಮಣರಿಗೂ ದೇವರು, ಒಕ್ಕಲಿಗರಿಗೂ ದೇವರು, ಲಿಂಗಾಯತರಿಗೂ ದೇವರು, ಕುರುಬರಿಗೂ ದೇವರು, ಬೇಡರಿಗೂ ದೇವರು, ಬೆಸ್ತರಿಗೂ ದೇವರು, ದಲಿತರಿಗೂ ದೇವರು, ಎಲ್ಲ ಜಾತಿಯವರಿಗೂ ಇದು ದೇವರು. ಇದು ದೊಡ್ಡವರಿಗೂ ದೇವರು, ಚಿಕ್ಕವರಿಗೂ ದೇವರು, ಇದು ಗಂಡಸರಿಗೂ ದೇವರು, ಹೆಂಗಸರಿಗೂ ದೇವರು. ಇಡೀ ದೇಶದಲ್ಲಿರುವ ಅವನು ಎಳಪಂಥೀಯನೋ ಬಲಪಂಥೀಯನೋ, ಎಳಪಂಥೀಯರಿಗೂ ಇದು ದೇವರು, ಬಲಪಂಥೀಯನಿಗೂ ಇದು ದೇವರು. ಯಾವ ಪಂಥದವನು ಈ ದೇಶವನ್ನು ದೇವರು ಅಲ್ಲ ಅಂತ ಹೇಳೋಕ್ಕಾಗಲ್ಲ. ಅಂಥ ಅದ್ಭುತವಾದಂಥ ದೇವರು. ದೇಶವನ್ನೇ ದೇವರನ್ನಾಗಿ ಮಾಡಿ ತೋರಿಸಿದವರು ಮಹಾಕವಿ ಕುವೆಂಪು. ಅವರು ರಾಮಾಯಣ ದರ್ಶನಂ ಕೂಡ ಬರೆದಿದ್ದಾರೆ. ಈ ಥರ ಪರ್ಯಾಯಗಳನ್ನು ನಮ್ಮ ಮಹಾನುಭಾವರು, ಹಿಂದೆ ಇದ್ದಂಥ ನಮ್ಮ ಪೂರ್ವಸೂರಿಗಳು ತೋರಿಸ್ಕೊಟ್ಟಿದ್ದಾರೆ. ನಾವು ಅವ್ರ ಮಾತನ್ನು ಕೇಳಬೇಕೇ ಹೊರತು ಇವು ಯಾವ ಪುರೋಹಿತರು ಹೇಳ್ತಾ ಇದ್ದಾವೆ ಅಂತೇಳಿ ಆ ದೇವರು ಈ ದೇವರು ಅಂತ
ಯೋಚನೆ ಮಾಡ್ತಾ ಇದೀವಲ್ಲ, ಶಿವರುದ್ರಪ್ಪನವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಅರಿಯದೆ ಹೋದೆವು ನಮ್ಮೊಳಗೆ. ಎಲ್ಲಯ್ಯ ಹುಡುಕ್ತೀಯಾ? ಎಲ್ಲೋ ಹುಡುಕಿದೆ ಇಲ್ಲದ ದೇವರು. ಇರೋ ದೇವ್ರು ಹುಡುಕಿದ್ರೆ ನಿಮ್ಗೆ ದೇವ್ರು ಸಿಗ್ಬೋದಪ್ಪ. ಇದೆಂಥ ದೇವರು? ಇಲ್ಲದ ದೇವರು. ಶಿವರುದ್ರಪ್ಪನವ್ರು ಹೇಳಿರೋದು ನಾನಲ್ಲ. ಇಲ್ಲದ ದೇವರನ್ನ ಎಲ್ಲ ಹುಡುಕ್ತಾ ಇದ್ದೀವಿ. ಅದು ಎಲ್ಲಿ? ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಇದು ಯಾವುದೋ ಗುಡಿ, ಕಲ್ಲು ಮಣ್ಣು, ಈ ಸಿಮೆಂಟು ಇಟ್ಟಿಗೆ ಕಬ್ಬಣ ತಗೊಂಡೋಗ್ಬಿಟ್ಟು ಕಟ್ಟಿದ್ದ ಗುಡಿ ಒಳಗಡೆ ದೇವ್ರು ಇರ್ತಾನೆ ಅಂತ ಹೇಳೋದಿದೆಯಲ್ಲ, ಅದು ಎಂಥ ಅವಾಸ್ತವಿಕ ಕಲ್ಪನೆ. ಜನರನ್ನ ದಡ್ಡರನ್ನಾಗಿ ಮೂರ್ಖರನ್ನಾಗಿ ಮಾಡಿ ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋ ಸಲುವಾಗಿಯೇ ಈ ಥರದ ಕಲ್ಪನೆಗಳನ್ನು ಈ ಪುರೋಹಿತಶಾಹಿ ವರ್ಗ ಕೊಡ್ತಾ ಇದೆ. ಏನು ಮಾಡೋದು? ನಮ್ಮ ದುರದೃಷ್ಟ. ನಮ್ಮ ಜನ ಈಗ ವಿದ್ಯಾವಂತರಾಗಿದ್ದಾರೆ. ಇಂದಿನ ರೀತಿಯಲ್ಲಿ ಇವ್ರು ಯಾರು ಅನಕ್ಷರಸ್ಥರಲ್ಲ, ಎಲ್ಲ ವಿದ್ಯಾವಂತರು. ನಮ್ಮಪ್ಪ ನಮ್ಮ ತಾತ ಮುತ್ತಾತ ಇದ್ದಂಗಿಲ್ಲ. ಈಗ ನಾವೆಲ್ಲ ವಿದ್ಯೆ, ಏನು BA MA BSc MSc BE MS MBBS MD ಏನೇನೋ ಓದ್ಬಿಟ್ಟು PhD ಎಲ್ಲ ಓದ್ಕೊಂಡಿದ್ದೀವಿ. ಆದರೆ ನಮಗೆ ನಮ್ಮ ದೇವ್ರನ್ನ ಕಂಡುಹಿಡ್ಕೊಳ್ಳೋ ಅಂಥ ಒಂದು ಅರಿವು ಬರ್ದಲೇ ಇರೋದೇ ಬಹಳ ವಿಷಾದನೀಯ. ಈ ನಮ್ಮ ಜನರ ದಡ್ಡತನವನ್ನು ಪುರೋಹಿತಶಾಹಿ ರಾಜಕಾರಣ ದುರ್ಬಳಕೆ ಮಾಡಿಕೊಳ್ತಾ ಇದೆ. ರಾಮನನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಾ ಇದೆ. ಇದ್ರ ಬಗ್ಗೆ ಎಚ್ಚರ ತಾಳಿ. ರಾಮನ ಬಗ್ಗೆ ನಿಮಗೆ ಪ್ರೀತಿ ಇದ್ದರೆ, ಗೌರವ ಇದ್ದರೆ, ನಂಬಿಕೆ ಇದ್ದರೆ ನಿಮ್ಮ ಮನೆ ಒಳಗೆ ಅದನ್ನು ಆಚರಣೆ ಮಾಡಿ. ಅದ್ಯಾಕೆ ನೀವು ಅಲ್ಲೆಲ್ಲೋ ಅಯೋಧ್ಯೆಯಲ್ಲಿ ಮಾತ್ರ ರಾಮ ಇದ್ದಾನೆ ಅಂತ ತಿಳಿಬೇಕಾಗಿದೆ. ನಮ್ಮ ಹೃದಯದಲ್ಲೂ ರಾಮ ಇದ್ದಾನೆ, ನನ್ನೊಳಗೊಬ್ಬ ರಾಮನಿದ್ದಾನೆ ಅನ್ನುವಂಥ ಕಲ್ಪನೆ ಇದೆಯಲ್ಲ, ಅದು ಬಹಳ ಮುಖ್ಯ. ನೀವು ದೇವ್ರು ನುಡಿಕೊಂಡು ಎಲ್ಲೋ ಹೋಗಬೇಕಾಗಿಲ್ಲ, ನನ್ನೊಳಗೆ ಇದ್ದಾನೆ. ನಮ್ಮನ್ನು ದುರ್ಬಳಕೆ ಮಾಡ್ಕೊಳ್ಳೋಕ್ಕೆ ಅವರೆಲ್ಲ ಈ ಆಟ ಆಡ್ತಾ ಇದ್ದಾರೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ನಾವು ಎಷ್ಟು ತಾನೇ ಹೇಳೋಕ್ಕೆ ಸಾಧ್ಯ ಇದೆ. ನಮ್ಮ ಜನ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕಾಗಿದೆ ಈ ವಾಸ್ತವ ಸಂಗತಿಗಳನ್ನು. ಆಯ್ತಪ್ಪ, ರಾಮ ದೇವರು ಅಂತ ಒಪ್ಕೊಳ್ಳೋಣ. ಒಂದು ದೈವಿಕ ಕಲ್ಪನೆ ಒಬ್ಬ ಮನುಷ್ಯನಲ್ಲಿ ರೂಪುಗೊಳ್ಬೇಕಾದ್ರೆ ಆ ಮನುಷ್ಯನಲ್ಲಿ ಏನೇನು ಬದಲಾವಣೆಗಳಾಗಬೇಕು? ರಾಮ ಪಿತೃವಾಕ್ಯ ಪರಿಪಾಲನೆ, ಆಮೇಲೆ ಏಕಪತ್ನಿ ವೃತಸ್ಥ, ಆಮೇಲೆ ಸತ್ಯವನ್ನೇ ಹೇಳ್ತಾ ಇದ್ದ. ಒಂದು ಸಾರಿ ಬಿಟ್ಟ ಬಾಣವನ್ನು ಇನ್ನೊಂದು ಅದು ಹೋಗಿ ಗುರಿ ಮುಟ್ಟತಲೇ ಇತ್ತು, ಅಂಥ ಒಂದು ನಿರ್ಧಾರವನ್ನು ಆತ ಮಾಡ್ತಾ ಇದ್ದ. ಅವನೊಬ್ಬ ಬಹುದೊಡ್ಡ ಪುರುಷೋತ್ತಮ. ನಮ್ಮ ಅಡಿಗರು ಎಷ್ಟು ಚೆನ್ನಾಗಿ ಹೇಳ್ತಾರೆ, ಹುತ್ತಗಟ್ಟದೆ ಚಿತ್ತ ಕೆತ್ತೀತೆ ಆ ಅಂಥ ಪುರುಷೋತ್ತಮನ ರೂಪರೇಖೆ. ಎಂಥ ಮಾತಿದು! ಅದ್ಭುತವಾದ ಪುರುಷರಲ್ಲೇ ಉತ್ತಮನಾದಂಥ ಪುರುಷ ರಾಮ. ಆ ಹುತ್ತಗಟ್ಟದೆ ಚಿತ್ತ, ನಮ್ಮ ಮನಸ್ಸು ಹುತ್ತಗಟ್ಟಬೇಕು, ವಲ್ಮೀಕ ಆಗಬೇಕು. ಆಗ ಅಂಥ ಒಬ್ಬ ರಾಮನ ಚಿತ್ರವನ್ನು ಕೆತ್ತುವುದಕ್ಕೆ ಸಾಧ್ಯ ಆಗುತ್ತೆ. ಹುತ್ತಗಟ್ಟದೆ ಚಿತ್ತ ಕೆತ್ತೀತೆ ಆ ಅಂಥ ಪುರುಷೋತ್ತಮನ ರೂಪರೇಖೆ. ಇದು ಕನ್ನಡದ ಕವಿ ಅಡಿಗರು ರಾಮನ ಬಗ್ಗೆ ಹೇಳಿರುವ ಒಂದು ಮಾತು. ಶ್ರೀರಾಮನವಮಿಯ ದಿವಸ ಅಂತ ಅವ್ರದ್ದೊಂದು ಪದ್ಯ ಇದೆ, ಓದಿ ಅದರೊಳಗಡೆ. ಆ ಥರದ ಒಬ್ಬ ರಾಮ ನಮಗೆ ಬೇಕಾಗಿದೆ. ಅಂಥವನನ್ನು ನಾವು ಕಲ್ಪಿಸ್ಕೋಬೇಕಾಗಿದೆ. ಆದರೆ ನೀವು ರಾಮಾಯಣದಲ್ಲೇ ಗಮನಿಸ್ರಪ್ಪ, ರಾಮಾಯಣದೊಳಗಡೆ ರಾಮನ ಇನ್ನಿತರ ವಿಚಾರಗಳಿದಾವಲ್ಲ, ಅವೆಲ್ಲ ಹೇಗಿದ್ದಾವೆ ಅಂಥೇಳಿ ನೀವು ಮೂಲ ರಾಮಾಯಣದೊಳಗೆ ನೋಡಿ. ಮರೆಯಲ್ಲಿ ನಿಂತು ವಾಲಿಯನ್ನು ಕೊಂದದ್ದು ಸರಿಯಾ? ನಮ್ಮ ವೀರಪ್ಪ ಮೊಯ್ಲಿ ಅಂತ ಒಬ್ಬರು ಇದ್ದಾರೆ, ಮಾಜಿ ಮುಖ್ಯಮಂತ್ರಿಗಳು. ಅವರು ಶ್ರೀ ರಾಮಾಯಣ ಮಹಾನ್ವೇಷಣಂ ಅಂತ ಒಂದು ಮಹಾಕಾವ್ಯವನ್ನು ಬರೀತಾರೆ. ಅದರೊಳಗೆ ವಾಲಿಯನ್ನು ರಾಮ ಕೊಂದಾಗ ವಾಲಿಯ ಹೆಂಡತಿಯಾದ ತಾರೆ ಬಂದು ರಾಮನನ್ನು ಪ್ರಶ್ನೆ ಮಾಡ್ತಾಳೆ, ಯಾವ ಸೀಮೆ ರಾಮನಪ್ಪ ನೀನು ಬಂದು 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 ನನ್ನ ಗಂಡನ ಕೊಂದಿದೆಯಲ್ಲ, ಇದೇ ರೀತಿಯಾಗಿ ನಿನ್ನನ್ನು ಕೊಂದು ನಿನ್ನ ಹೆಂಡತಿಯನ್ನು ವಿಧವೆ ಮಾಡಿದ್ರೆ ನಿನಗೇನಾದರೂ ಇದ್ರ ಬಗ್ಗೆ ಅರಿವಿದೆಯಾ? ಯಾಕೆ ಹಿಂಗೆ ಮಾಡಿದೆ? ತಪ್ಪು ಮಾಡಿಬಿಟ್ಟಲ್ಲ ನೀನು, ಅದು ಮರೆಯಲ್ಲಿ ನಿಂತು ಕೊಂದಿದೆಯಲ್ಲ, ಸರಿಯಾ ಇದು ಅನ್ನೋಂಥ ಮಾತನ್ನ ತಾರಾ ಹೇಳ್ತಾಳೆ. ಅಷ್ಟೇ ಅಲ್ಲ ನೋಡಿ, ಅಲ್ಲಿಂದ ನೀವು ರಾಮಾಯಣದ ಬೇರೆ ಬೇರೆ ಪ್ರಸಂಗಗಳನ್ನು ಗಮನಿಸಿ. ಸೀತೆ 14 ವರ್ಷ ಕಾಡಿಗೆ ರಾಮನ ಜೊತೆಯಲ್ಲಿ ಹೋಗಿದ್ದವಳು ರಾವಣನಿಂದ ಅಪಹೃತಗೊಳ್ತಾಳೆ. ಅಲ್ಲಿಂದ ವಾಪಸ್ ಬಂದಾಗ ಜನ ಆಡ್ಕೊಳ್ತಾರೆ ಅನ್ನೋ ಕಾರಣಕ್ಕೋಸ್ಕರ ನೀನು ಅಗ್ನಿ ಪ್ರವೇಶ ಮಾಡಬೇಕು ಅನ್ನೋ ನಿಯಮವನ್ನು ವಿಧಿಸಲಾಗುತ್ತೆ. ಪಾಪ ಸೀತೆ ಅಗ್ನಿ ಪ್ರವೇಶ ಮಾಡಿ ತಾನು ಪರಮ ಪವಿತ್ರಳು ಅಂತ ಸಾಬೀತಾಗಿ ಮತ್ತೆ ಅಯೋಧ್ಯೆಗೆ ಬರ್ತಾಳೆ. ನಮ್ಮ ಕುವೆಂಪು, ಮಹಾಕವಿ ಕುವೆಂಪು ಅದನ್ನು ಎಷ್ಟು ಚೆನ್ನಾಗಿ ಬದಲಾವಣೆ ಮಾಡಿದ್ದಾರೆ ಅಂದರೆ, ಸೀತೆ ರಾವಣನ ಅಶೋಕವನದಲ್ಲಿದ್ಲು, ಅವಳ ಬಗ್ಗೆ ಅವಳು ಹೆಣ್ಣಾಗಿರುವುದರಿಂದ ಅಪನಂಬಿಕೆ ಆಯಿತು. ಶ್ರೀರಾಮಚಂದ್ರ ನಿಂದೇನಪ್ಪ ಕತೆ, ಹೆಂಡತಿ ದೂರ ಇದ್ದಾಗ ನೀನೇನು ಮಾಡಿದ್ಯಾ, ನಿಂದು ಪರೀಕ್ಷೆ ಆಗಬೇಕು ಅಂತೇಳಿ
ಅವ್ರು ಎಷ್ಟು ಚೆನ್ನಾಗಿ ಕಾವ್ಯದಲ್ಲಿ ಬದಲಾವಣೆ ಮಾಡ್ತಾರೆ ಅಂದರೆ, ಅಗ್ನಿ ಕುಂಡ ಹಾಕಿರುತ್ತೆ, ಆ ಕಡೆಯಿಂದ ಸೀತೆ ಬರ್ತಾಳೆ, ಶ್ರೀರಾಮ ತನ್ನನ್ನೂ ಅಗ್ನಿ ಪ್ರವೇಶಕ್ಕೆ ಒಳಪಡಿಸಿ ತನ್ನನ್ನೂ ಪರೀಕ್ಷೆ ಮಾಡ್ಕೋವಿ. ಇದು ನಿಜವಾದ ದೈವಿಕತೆ ಕಣ್ರಿ. ತನ್ನನ್ನು ಪರೀಕ್ಷೆಗೆ ಒಡ್ಕೊಳ್ಳೋದಿದೆಯಲ್ಲ, ಅದು ಅವನು ಮಧ್ಯಕ್ಕೆ ಬಂದು ಸೀತೆಯನ್ನು ಕೈ ಹಿಡಿದು ವಾಪಸ್ ಕರ್ಕೊಂಡು ಹೋಗ್ತಾನೆ. ಅಂದರೆ ಇಬ್ಬರದ್ದು ಸಮಾನವಾಗಿ ಅಗ್ನಿ ಪ್ರವೇಶ ಆಯಿತು. ಮೂಲ ರಾಮಾಯಣದಲ್ಲಿ ಇದೆಯಾ ಇದು? ಎಂಥ ಬದಲಾವಣೆ ನೋಡಿ. ಅಷ್ಟೇ ಅಲ್ಲ ನೋಡಿ, ಸುಳ್ಳು ಕಪಟ ಈ ಥರದ್ದು ಏನಾದರೂ ಸೃಷ್ಟಿಯಾಗಿದ್ದರೆ ಅವಾಗಲೇ ಇರಬೇಕು. ಆ ಶೂರ್ಪನಖಿ ಅವಳು ರಾಕ್ಷಸಿ ಅಲ್ಲ, ರಾವಣನ ತಂಗಿ. ಅವಳ ಹೆಸರೇ ಚಂದ್ರನಖಿ ಅಂತೆ. ತುಂಬ ಸುಂದರವಾದಂಥ ಹೆಣ್ಣುಮಗಳು. ಯಾರೋ ಒಬ್ಬನ್ನ ಮದುವೆ ಮಾಡ್ಕೊಂಡಿರ್ತಾಳೆ, ಅವನು ಬಿಟ್ಟು ಹೊರಟೋಗಿರ್ತಾನೆ. ರಾವಣನ ವಿರುದ್ಧವಾಗಿ ಅವನು ಕುಬೇರನ ಜೊತೆಯಲ್ಲಿ ಸೇರ್ಕೊಂಡಿರ್ತಾನೆ. ಇವಳಿಗೆ ಯಾವಾಗಲೂ ಗಂಡ ಬೇಕು, ಅಣ್ಣನ ಬಲವಂತ ಮಾಡ್ತಾಳೆ. ಏನಣ್ಣ, ನನ್ನ ಗಂಡ ಎಲ್ಲ ಹೊರಟೋಗೋನೆ, ನೀನು ಇಷ್ಟು ದೊಡ್ಡ ಮನುಷ್ಯ, ನನ್ನ ಗಂಡನ ಕರ್ಕೊಂಬಂದು ಕೊಡು. ಆಗ ರಾವಣ ಏನು ಮಾಡ್ತಾನೆ, ಇಲ್ಲಮ್ಮ ನಾನು ಹೋದರೆ ಅವನು ತಪ್ಪಿಸ್ಕೊಂಡು ಹೊರಟೋಗ್ತಾನೆ, ನಾನು ಹೋದರೆ ಬರೋಲ್ಲ, ನೀನೇ ದಂಡಕಾರಣ್ಯದಲ್ಲಿ ಎಲ್ಲಾದರೂ ವೇಷ ಮರೆಸ್ಕೊಂಡಿರ್ತಾನೆ, ಅಲ್ಲಿ ಹೋದರೆ ನೀನು ಸಿಗ್ಬೋದು, ಅವನು ನಿನ್ನ ನೋಡಿದ ಮೇಲೆ ಅವ್ನು ಬರ್ಬೋದು, ಹೋಗು ಅಂತ ಬಂದಾಗ ಇವಳು ಬರ್ತಾಳೆ. ಇಲ್ಲಿ ರಾಮ ಲಕ್ಷ್ಮಣ ಸೀತೆ, ಇವಳಿಗೆ ಏನಾಗುತ್ತೆ, ನನ್ನ ಗಂಡನೇ ಏನೋ ವೇಷ ಮರೆಸ್ಕೊಂಡು ಯಾವುದೋ ವೇಷದಲ್ಲಿ ಯಾರೋ ಹೆಂಗಸಿನ ಜೊತೆಯಲ್ಲಿದ್ದಾರೆ ಅಂತೇಳಿ ಬಲವಂತ ಮಾಡ್ತಾಳೆ. ಆಯಿತು, ಅದು ಗೊತ್ತು ನಿಮಗೆ ಶೂರ್ಪಣಖಿಯ ಕತೆ. ರಾಮ ಅವರಿಬ್ಬರನ್ನು ಕೇಳ್ತಾಳೆ, ನನ್ನನ್ನು ಮದುವೆ ಮಾಡ್ಕೊ. ಈ ರಾಮ ಶ್ರೀರಾಮಚಂದ್ರ, ಆಯಿತು ಬಾಮ್ಮ, ಇಲ್ಲಿ ನನ್ನ ಕೈಲಾಗಲ್ಲ, ನಾನು ಏಕಪತ್ನಿ ವೃತಸ್ಥ, ಅಲ್ಲಿ ನನ್ನ ತಮ್ಮ ಲಕ್ಷ್ಮಣ ಇರ್ತಾನೆ, ಅವನು ಹೋಗಿ ಕೇಳು, ಮದುವೆ ಮಾಡ್ಕೊಳ್ತಾನೆ. ಅದಕ್ಕೆ ನಾನೇನು ಮಾಡ್ತೀನಿ, ನಿನ್ನ ಬೆನ್ನಿನ ಮೇಲೆ ಮದುವೆ ಮಾಡಿಕೋ ಅಂತ ಬರಿತೀನಿ ಬಾ ಅಂತ ಅವಳು ಬೆನ್ನು ತಿರುಗಿಸ್ಬಿಟ್ಟು ಅದ್ರ ಮೇಲೆ ಬರೀತಾನೆ. ಏನಂತ, ಇವಳ ಮೂಗು, ಮುಂದಲೆ ಮತ್ತು ಎದೆಗಳನ್ನು ಕತ್ತರಿಸಿ ಹಾಕು. ಅವಳ ನಂಬಿಕೆ ಏನು, ಮದುವೆ ಆಗುವಂಥ ಶ್ರೀರಾಮಚಂದ್ರ ಬರೆದವನೇ ಅಂತ ಹೋಗಿ ಅಲ್ಲಿ ಹೋದರೆ ಅವನು ನೋಡ್ಬಿಟ್ಟು ಆ ತರುಣಿಯ ಮೂಗನ್ನು, ಅಲ್ಲರಿ ಯಾವುದೇ ಒಬ್ಬ ಹೆಣ್ಣು ಮಗು ಇರಲಿ, ಗಂಡಸಾದ ನಾವೇ ಇರಲಿ, ಮೂಗು ನಮ್ಮ ಮುಖಕ್ಕೆ ಒಪ್ಪುವ ಸೌಂದರ್ಯ ಒಂದು ಕಳೆ. ಈ ಮೂಗನ್ನು ಕತ್ತರಿಸಾಕಿದ್ರೆ ಏನು? ಮುಂದಲೆ ಹೆಂಗಸರಿಗೆ ಎಷ್ಟು ಮುಖ್ಯವಾದ್ದು ಕೂದಲು ಅನ್ನೋದು, ಆ ಕೂದಲನ್ನು ಕತ್ತರಿಸಾಕಿದ್ರೆ ಏನು? ಅಷ್ಟೇ ಅಲ್ಲ, ಅವಳು ಮದುವೆಯಾಗಿ ಮಕ್ಕಳಾಗಿ, ಒಬ್ಬ ಹೆಣ್ಮಗಳು ಮಕ್ಕಳಾದರೆ ಆ ಮಕ್ಕಳಿಗೆ ಹಾಲು ಕುಡಿಸೋದು ಅವಳ ಸ್ತನಗಳು ಬೇಕಾಗ್ತವೆ, ಅವುಗಳನ್ನು ಕತ್ತರಿಸಾಕೋದು ಎಂಥ ಅಮಾನವೀಯತೆ ಅಲ್ವಾ? ಏನಿದು? ಯಾಕಿಂಗೆ? ಮೊಟ್ಟ ಮೊದಲ ಬಾರಿಗೆ ಅಕ್ಷರವನ್ನು ದುರ್ಬಳಕೆ ಮಾಡಿಕೊಂಡಿದ್ದು ರಾಮಾಯಣದ ಈ ಪ್ರಸಂಗದಲ್ಲಿ ರಾಮ ಲಕ್ಷ್ಮಣರು. ಆಯ್ತಪ್ಪ, ಇನ್ನೇನು ಮಾಡೋಕ್ಕಾಗುತ್ತೆ, ಹೋದ್ರತ್ಲಾಗೆ. ಇನ್ನು ಆಮೇಲೆ ಬನ್ನಿ, ಸೀತೆ ರಾವಣನನ್ನು ಸೋತ್ಬಿಟ್ಟು ಸೀತೆಯನ್ನು ಕರ್ಕೊಂಡು ಅಯೋಧ್ಯೆಗೆ ಹೋದಾಗ, ಅಯೋಧ್ಯೆಯಲ್ಲಿ ಮತ್ತೆ ರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕು ಅನ್ನುವ ಸಂದರ್ಭ ಬಂದಾಗ ಅದನ್ನು ಅಲ್ಲಿದ್ದಂಥ ವಸಿಷ್ಠ ವಾಮದೇವ ಪರಂಪರೆಯವರು ವಿರೋಧ ಮಾಡ್ತಾರೆ. ಅರ್ಥ ಮಾಡ್ಕೊಳ್ಳಿ, ಸರಿಯಾಗಿ ಯೋಚನೆ ಮಾಡಿ. ಯಾವಾಗ ರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕು ಅನ್ನುವ ಸಂದರ್ಭ ಬರುತ್ತೋ ಆಗೆಲ್ಲ ಸೀತೆಯನ್ನು ಕಾಡಿಗೆ ಕಳಿಸಲಾಗಿದೆ. ಮೊಟ್ಟ ಮೊದಲ ಬಾರಿಗೆ ದಶರಥ ಇದ್ದಾಗಲೇ ಬಂತು, ಅವಾಗ 14 ವರ್ಷ ಕಳಿಸಿರು. ಈಗ ಎರಡನೆಯ ಬಾರಿ ರಾವಣನ ಗೆದ್ದು ಬಂದಿದ್ದಾನೆ, ಈಗ ಪಟ್ಟಾಭಿಷೇಕ ಮಾಡಬೇಕು. ಆದರೆ ಸೀತೆ, ಆ ಸಂದರ್ಭದಲ್ಲಿ ಸೀತೆಯನ್ನು ಕಾಡಿಗೆ ಕಳಿಸ್ತಾರೆ. ಯಾಕೆ ಸೀತೆಯನ್ನು ಕಾಡಿಗೆ ಕಳಿಸೋದು? ಅವಳು ಮಾಡಿದ್ದ ಅಪರಾಧ ಏನು? ನೋಡಿ, ಯೋಚನೆ ಮಾಡಿ, ಸೀತೆ ಯಾರು ಅಂತ. ಸೀತೆ ಮಿಥಿಲೆಯ ಅರಸು ಜನಕ ಮಹಾರಾಜನ ಸಾಕು ಮಗಳು. ಅವಳು ಜನಕರಾಜನಿಗೆ ಹೊಲ ಉಳಬೇಕಾದ್ರೆ ಯಾವುದೋ ಒಂದು ಹೊಲದಲ್ಲಿ ಸಿಕ್ಕ ಅನಾಥ ಹೆಣ್ಣು ಮಗಳು. ಅವಳ ಜಾತಿ ಯಾವುದು ಅಂತ ಗೊತ್ತಿಲ್ಲ, ತಂದೆ ತಾಯಿ ಯಾರು ಅಂತ ಗೊತ್ತಿಲ್ಲ, ಕುಲ ಯಾವುದು ಅಂತ ಗೊತ್ತಿಲ್ಲ, ಹೆಣ್ಣು ಮಗು ಅನಾಥವಾಗಿತ್ತು. ಅದನ್ನು ಪಾಪ ತುಂಬ ಪ್ರೀತಿಯಿಂದ ಆ ಮಹಾಪುರುಷ ಜನಕ ಮಹಾರಾಜ ತಗೊಂಡೋಗಿ ತನ್ನ ಸ್ವಂತ ಮಗಳ ಹಾಕಿ ಸಾಕಿ ಶ್ರೀರಾಮಚಂದ್ರ ಪ್ರಭುವಿಗೆ ಮದುವೆ ಮಾಡಿಕೊಡ್ತಾನೆ. ಆ ಸಮಸ್ಯೆ ಏನು ಅಂದರೆ, ಅವಳ ಜಾತಿ ಯಾವುದು ಅಂತ ಯಾರಿಗೂ ಗೊತ್ತಿಲ್ಲ. ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿದ್ರೆ ನಾನು ಒಪ್ಕೊಳ್ತೀನಿ, ಹೌದು ಇಂಥ ಜಾತಿ ಇದ್ರೂ ಇರ್ಬೋದು ಸೀತೆ ಅಂತೇಳಿ. ಆದರೆ ಅನಾಥ ಮಗುವಿಗೆ ಜಾತಿಯನ್ನು ಎಲ್ಲಿ ತಂದು ಹೇಳೋಕ್ಕಾಗುತ್ತೆ? ಜಾತಿ ಏನಾದರೂ ಗೊತ್ತಿದ್ದಿದ್ರೆ ಅವಳು ಯಾವ ಜಾತಿ ಆಗಿದ್ರು ಪುಣ್ಯ ಮಾಡಿಬಿಡೋರು. ನಮ್ಮ ಪುರೋಹಿತರು ಏನು ಸಾಮಾನ್ಯ ಅಲ್ಲ, ಯಾರ ಜಾತಿಯನ್ನು ಯಾವಾಗ ಬೇಕಾದರೂ ಹೆಂಗೆ ಬೇಕಾದರೂ ಬದಲಾಯಿಸ್ಬಿಡ್ತಾರೆ. ಕ್ಷತ್ರಿಯರನ್ನು ಶೂದ್ರರನ್ನು ಮಾಡ್ತಾರೆ, ಶೂದ್ರರನ್ನು ವೈಶ್ಯರನ್ನು ಮಾಡ್ತಾರೆ, ಯಾವಾಗ ಬೇಕಾದರೂ ಅವರು ಯಾರನ್ನು ಬೇಕಾದರೂ ಬದಲಾಯಿಸ್ತಾರೆ. ಸೀತೆಗೆ ಪುಣ್ಯ ಮಾಡಿಬಿಟ್ಟು ನಿನ್ನ ಜಾತಿ ಹಿಂದಿಂದ ಹೋಯ್ತಮ್ಮ, ಈಗ ನೀನು ಹೊಸ ಕ್ಷತ್ರಿಯಳು ಅಂತೇಳಿ ರಾಮನ ಪಕ್ಕ ಕೂರಿಸೋರು. ಇವಳು ಜಾತಿನೇ ಯಾವುದು ಗೊತ್ತಿಲ್ವಲ್ಲ, ಅದಕ್ಕೆ ಅವಳನ್ನ ಮತ್ತೆ ಮತ್ತೆ ಕಾಡಿ ಕಳಿಸೋದು. ಆ ಎರಡನೇ ಸರಿ ತುಂಬು ಗರ್ಭಿಣಿ, ಯಾರೋ ಒಬ್ಬ ಮಡಿವಾಳ ಏನೋ ಮಾತಾಡ್ದ ಅಂಥೇಳಿ ಅವಳನ್ನ ಕಾಡಿ ಕಳಿಸ್ತಾರೆ. ಇದರ ಅರ್ಥ ಏನು?
ರಾಮರಾಜ್ಯ ಅಂತ ಹೇಳ್ತಾರಲ್ಲ, ರಾಮರಾಜ್ಯ ನಿಜವಾಗಲೂ ಪ್ರಜಾ ಪ್ರೇಮದ ರಾಜ್ಯ ಅಲ್ಲ, ಅದು ಗೂಢಾಚಾರರ ರಾಜ್ಯ, ಚಾಡಿಕೋರರ ರಾಜ್ಯ. ಯಾರೋ ಏನೋ ಹೇಳಿದ್ರು ಹೆಂಡ್ತಿನ ಬಿಟ್ಬಿಡೋ ಅಂತ ಚಾಡಿಕೋರರ ಮಾತುಗಳನ್ನು ಕೇಳ್ತಾ ಇದ್ದಂಥ ರಾಜನಿದ್ದ ರಾಜ್ಯ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಸೀತೆಯನ್ನು ಮತ್ತೆ ಕಾಡಿ ಕಳಿಸ್ತಾರೆ. ಅವಾಗಲೂ ಏನು, ಸೀತೆಗೆ ಸತ್ಯ ಹೇಳಿದ್ರ, ಲಕ್ಷ್ಮಣ ಏನಂತ ಕರ್ಕೊಂಡು ಹೋಗ್ತಾನೆ ಸೀತೆಯನ್ನು. ನಮ್ಮ ಜೈಮಿನಿ ಭಾರತ ಲಕ್ಷ್ಮೀಶ ಭಾಳ ಚೆನ್ನಾಗಿ ಬರೀತಾನೆ. ನಿನಗೆ ಏನೋ ಗರ್ಭಿಣಿ ಆಗಿದೆಯಲ್ವಾ, ಬಸರಿ ಹೆಂಗಸಿಗೆ ಆಸೆಗಳಿರ್ತಾವಲ್ವಾ, ನಿನ್ನ ಆಸೆಯ ಪ್ರಕಾರ ಋಷಿಮುನಿಗಳನ್ನ ನೋಡಬೇಕು ಅಂತ ಆಸೆ ಪಟ್ಟಿದೆಯಲ್ಲ, ಅದಕ್ಕೆ ಅಣ್ಣ ಹೇಳವನೇ ಬಾ ಹೋಗೋಣ ಅಂತ ತುಂಬು ಗರ್ಭಿಣಿಯನ್ನು ಕರ್ಕೊಂಡು ಹೋಗ್ತಾನೆ. ಅವಳಿಗೆ ಹೇಳಲ್ಲ ನಿನ್ನನ್ನು ಅಲ್ಲೇ ಬಿಟ್ಟು ಬರ್ತೀನಿ ಅಂತ. ಕಾಡಿಗೆ ಹೋದ್ಮೇಲೆ ಅವನು ಹೇಳ್ತಾನೆ, ಕರ್ಕೊಂಡು ಹೋಗ್ಬೇಕಾದ್ರೆ ಹೆಂಗಿತ್ತು ಪ್ರಸಂಗ ಅನ್ನೋಂಥದ್ದನ್ನು ನಮ್ಮ ಲಕ್ಷ್ಮೀಶ ಬರೀತಾನೆ. ಅರಸ ಕೇಳ್ ಸೌಮಿತ್ರಿ ವೈದೇಹಿಯನೆ ಕೊಂಡು ತೆರಳುವ ರಥಾಗ್ರದೊಳ್ ಚಲಿಸುವ ಪತಾಕೆ ರಘುವರನ್ ಅಂಗನೆಯನ್ ಉಳಿದಿಹನ್ ಎಂದು ಅಹಹಾ ಎಂದು ಅಡಿಗಡಿಗೆ ತಲೆ ಗೊಡುಹುವಂತಿರಲ್ಕೆ. ಅರ್ಥ ಆಯ್ತಾ? ಹೇಳ್ತೀನಿ ಕೇಳಿ. ಅರಸ ಕೇಳಿ, ಇದು ರಾಜನಿಗೆ ಹೇಳ್ತಾ ಇರುವ ಕತೆ. ಸೌಮಿತ್ರಿ ಅಂದರೆ ಸುಮಿತ್ರೆಯ ಮಗ ಲಕ್ಷ್ಮಣ. ವೈದೇಹಿ ಅಂದರೆ ಸೀತೆ, ಅವಳನ್ನ ಕೊಂಡು ತೆರಳುವ, ಅವಳನ್ನ ಕರ್ಕೊಂಡು ಒಂದು ರಥದಲ್ಲಿ ಕೂರಿಸ್ಕೊಂಡು ಹೋಗ್ತಾವನೆ. ರಥದ ಮೇಲ್ಗಡೆ ಇರುವಂಥ ರಥಾಗ್ರದೊಳ್ ಚಲಿಸುವ ಪತಾಕೆ, ಏನಪ್ಪ ಬಾವುಟ ಇಟ್ಕೊಂಡಿದ್ದೀರಲ್ಲ ಅದೇ ಬಾವುಟ, ಆ ಚಲಿಸುವ ಪತಾಕೆ ಬಾವುಟ ಏನು ಹೇಳ್ತಾ ಇದೆ? ರಘುವರನ್ ಅಂಗನೆಯನ್ ಉಳಿದಿಹನು ಅಹಹಾ ಎಂದು ಅಡಿಗಡಿಗೆ ತಲೆಗೊಡುವಂತಿರಲ್ಕೆ. ಆ ಬಾವುಟ ಹಿಂಗೆ ತಲೆಯಾಡಿಸ್ತಾ ಇದೆಯಂತೆ. ಅಯ್ಯೋ, ಈ ರಘುವರ ಶ್ರೀರಾಮಚಂದ್ರ ತನ್ನ ಅಂಗನೆಯನ್ನ, ತನ್ನ ಹೆಂಡತಿ ಸೀತೆಯನ್ನ ಉಳಿದಿಹ ಬಿಟ್ಬಿಟ್ನಲ್ಲಪ್ಪ ಅಂತ ಬಾವುಟ ಕೊರಗ್ತಾ ಇದೆಯಂತೆ. ಬಾವುಟಕ್ಕೆ ಮಾನವೀಯ ಕರುಣೆಯ ಹೃದಯ ಇತ್ತು ಅನ್ನೋದನ್ನ ಕವಿ ಲಕ್ಷ್ಮಣ, ಯಾರು ನಮ್ಮ ಲಕ್ಷ್ಮೀಶ ಬರಿತಾ ಇದೆ. ಪರಮ ದಾರುಣಮಾಯಿತು ಇದು ಎಂದು ಅಯೋಧ್ಯಾಪುರದ ನೆರವಿಯ ಜನಂ ಗುಜಿಸಿ ಮನದೆ ಕರಗಿ ಕಾತರಿಸುತ್ತಿರೆ ಪರಿಸಿದಂ ಕಾಳ್ಬೆಟ್ಟುಗೊಂಡನ್ ಅನಿಲ ವೇಗದಿಂದ ಆ ರಥವನು. ಆ ಊರಿನ ಜನ ಇದಾರಲ್ರಿ, ಅಯೋಧ್ಯ, ಅವರು ಮನುಷ್ಯರೇ. ಅವರು ಹೇಳಿ ಪರಮ ದಾರುಣಮಾಯಿತು, ಅಯ್ಯಯ್ಯೋ ಎಂಥ ಒಂದು ಪರಮ ದಾರುಣ ಇದು ಅಂಥೇಳಿ ಅಯೋಧ್ಯಾಪುರದ ನೆರವಿ, ಆ ಅಯೋಧ್ಯಾಪುರದ ಜನ ಗುಂಪು ಕಟ್ಟಿ ಗುಜುಗುಜ ಪಿಸುದನಿಯೆಲ್ಲ ಮಾತಾಡ್ತಾರೆ, ಜೋರಾಗಿ ಹೇಳಂಗಿಲ್ಲ. ಯಾಕೆಂದ್ರೆ ಅದು ಗೂಢಾಚಾರರ ರಾಜ್ಯ, ಚಾಡಿಕೋರರ ರಾಜ್ಯ. ಅವರು ಮನದಲ್ಲೇ ಯೋಚನೆ ಮಾಡ್ತಾ ಇದ್ದಾರೆ, ಆಯ್ತಪ್ಪ ಕರ್ಕೊಂಡು ಹೋದ, ಈ ಕಾವ್ಯ ಎಲ್ಲ ಯಾಕೆ ಓದ್ಕೊಂಡು, ನೀವು ಓದ್ರಿ, ಸ್ವಲ್ಪ ಓದದೇ ಇದ್ರೆ ನಿಮ್ಗೆ ಅರ್ಥ ಆಗಲ್ಲ. ಇವೆಲ್ಲ ಕನ್ನಡಿಗರು ಕನ್ನಡ ಕಾವ್ಯಗಳನ್ನಾದರೂ ನಾವು ಓದಲೇಬೇಕು, ಅಟ್ಲೀಸ್ಟ್ ಇಂಥದ್ದು ಒಂದೊಂದು ಪದ್ಯಗಳನ್ನಾದರೂ ಓದ್ಕೋಬೇಕು. ಮುಂದಕ್ಕೆ ಬರೀತಾನೆ. ಸೊ ಅಲ್ಲಿ ಸೀತೆಯನ್ನು ಬಿಟ್ಬಿಟ್ಟು ಹೇಳ್ತಾನೆ, ಅಮ್ಮ ನೋಡಿ ಹಿಂಗಾಗೋಯ್ತು, ನಮ್ಮ ಅಣ್ಣ ಆಜ್ಞೆ ಮಾಡಿಬಿಟ್ಟಿದ್ದಾನೆ, ನಿನ್ನ ಇಲ್ಲಿ ಬಿಟ್ಟು ಹೋಗ್ಬೇಕು ಅಂತೇಳಿ ಬಿಡ್ತಾ ಇದ್ದೀನಿ. ಆಗ ಸೀತೆ ಅವಳು ಬಾಯಲ್ಲಿ ಬರೋ ಮಾತುಗಳನ್ನು ಕವಿ ಬರೀತಾನೆ. ಬಿಟ್ಟನೇ ರಘುಶ್ರೇಷ್ಠನ್ ಎನ್ನ ಕಟಕಟ ತಾ ಮುಟ್ಟನೆ ನೆಗಳ್ದ ಬಾಳ್ಕೆಗೆ ಸಂಚಕಾರಮಂ ಕೊಟ್ಟನೆ ಸುಮಿತ್ರಾ ತನುಜ ಕಟ್ಟರಣ್ಯದೊಳ್ ಅಳ್ಕೊಳುಹಿ ಬಾ ಎಂದು ನಿನಗೆ ಕೊಟ್ಟನೇ ನಿರೂಪಮಂ. ತಾನೆನ್ನ ಕಣ್ಬಟ್ಟೆಗೆಟ್ಟನೆ ಮನೋವಲ್ಲಭನ್ ಅಗಲ್ದು ಅಡವಿಯೊಳ್ ನೆಟ್ಟನೆ ಪಿಶಾಚದ ಓಲ್ ಎಂತಿಹೆನೋ ಕೆಟ್ಟನಲ್ಲ ಎಂದು ವರಳ್ದಲ್ ಅಬಲೆ. ಅರ್ಥ ಮಾಡ್ಕೊಳ್ಳಿ, ಇದು ಸಂಕಟದ ಪದ್ಯ. ರಘುಶ್ರೇಷ್ಠ ನನ್ನ ಬಿಟ್ಬಿಟ್ನಾ, ಅಕಟಕಟ ಅಯ್ಯೋ, ತಾ ಮುಟ್ಟನೆ ನೆಗಳ್ದ ಬಾಳ್ಕೆಗೆ ಸಂಚಕಾರಮಂ, ನನ್ನ ಇಂಥ ಸುಂದರವಾದ ಬದುಕಿಗೆ ಸಂಚಕಾರವನ್ನು ತಂದನಲ್ಲ. ಸುಮಿತ್ರಾ ತನುಜ, ನನ್ನನ್ನು ಈ ಕಟ್ಟರಣ್ಯದೊಳಗೆ, ಈ ಕಡಿದಾದ ಅರಣ್ಯ ಪ್ರದೇಶದೊಳಗೆ ಇಳುಹಿ ಬಾ ಅಂತ ಹೇಳಿ ನಿನಗೆ ನಿರೂಪಮಂ ಕೊಟ್ಟಣೆ, ನಿನಗೆ ನಿರೂಪವನ್ನು ಕೊಟ್ಟಿದ್ದಾನ. ಅಯ್ಯೋ, ನಾನು ಕಣ್ಬಟ್ಟೆಗೆಟ್ಟನೆ, ನನಗೆ ಕಣ್ಣು ಕಾಣ್ತಾ ಇಲ್ಲ, ಬಟ್ಟೆ ಅಂದರೆ ದಾರಿಯೂ ಕಾಣಿಸ್ತಾ ಇಲ್ಲ, ಕಣ್ಬಟ್ಟೆಗೆಟ್ಟನೆ. ಮನೋವಲ್ಲಭನನ್ ಅಗಲ್ದು ಅಡವಿಯೋಳ್ ನೆಟ್ಟನೆ ಪಿಶಾಚದಂತೆ ಓಳ್ ಎಂತಿಹೆನೋ, ನನ್ನ ಮನೋವಲ್ಲಭನಾದ ಶ್ರೀರಾಮಚಂದ್ರನನ್ನ ಅಗಲಿ ನಾನು ಈ ಕಾಡಿನಲ್ಲಿ
ಕಣ್ಣನ್ನು ಕಟ್ಟಿದ ಪಿಶಾಚಿಯ ಹಾಗೆ ಏಕಾಂತದಲ್ಲಿ ಹೇಗೆ ಅಲೀಲಿ ಅಂತ ಆ ಕೆಟ್ಟೆನಲ್ಲ, ಅಯ್ಯೋ ಕೆಟ್ಟೋದ್ನಲ್ಲ ಅಂತ ಹೇಳಿ ಎಂದು ಅವಳು ಹೊರಲುತ್ತಿದ್ದಾಳೆ, ದುಃಖಿಸುತ್ತಿದ್ದಾಳೆ ಆ ಅಬಲೆ ಸೀತೆ. ಮುಂದಕ್ಕೊಂದು ಮಾತು ಬರೀತನ್ರಿ ಕವಿ. ಇದು ನಮ್ಮ ಹೆಣ್ಣು ಮಕ್ಕಳ ಅದ್ಭುತವಾದ ಗುಣ ಎಂಥದ್ದು ಅಂತೇಳಿ. ಸೀತೆ ರಾಮನ ಮೇಲೆ ಆರೋಪ ಹೊರಿಸಲ್ಲ. ಏನು ರಾಮ ಎಷ್ಟೇ ಆಗಲಿ ನನ್ನ ಗಂಡ, ಅದು ಸೀತೆಯ ಪಾಲಿಗೆ ರಾಮಚಂದ್ರ ನಿಜವಾಗ್ಲೂ ದೈವ. ಇವತ್ತು ನಮ್ಮ ಹೆಣ್ಮಕ್ಳಿಗೆ ಅವ್ರ ಗಂಡಂದಿರನ್ನ ದೇವರು ಅಂತ ಪೂಜೆ ಮಾಡಲ್ವಾ? ಆ ಥರ ದೈವ. ಅವಳು ಹೇಳ್ತಾಳೆ, ಕಡೆಗೆ ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ, ಕಡುಪಾತಂಗೈದು ಪೆಣ್ಣಾಗಿ ಸಂಭವಿಸಿದು ಒಳಲ ಪೊರೆವ ಎನ್ನೊಳ್ ಅಪರಾಧ ಉಂಟು. ಎಷ್ಟು ಚೆನ್ನಾಗಿ ಹೇಳ್ತಾಳೆ ನೋಡಿ. ನೋಡಪ್ಪ, ಆಯ್ತಪ್ಪ, ಆ ಕರುಣಾಳು ರಾಘವ, ರಾಮಚಂದ್ರ ಅಂದರೆ ಸಾಮಾನ್ಯ ಅಲ್ಲ, ಅವನು ಕರುಣಾಳು ಶ್ರೀರಾಮ, ಅವನಲ್ಲಿ ತಪ್ಪಿಲ್ಲ, ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ. ಕಡು ಪಾತಕಂಗೈದು, ಯಾವ್ಯಾವ ಜನ್ಮದಲ್ಲಿ ಏನೇನು ಪಾಪ ಮಾಡಿ ಪಾತಕಗಳನ್ನು ಮಾಡಿ ಪೆಣ್ಣಾಗಿ ಸಂಭವಿಸಿ ಹೆಣ್ಣಾಗಿ ಹುಟ್ಟಿದ ಸಂಭವಿಸಿದ ಒಡಲಂ ಪೊರೆಯುವುದು, ಈ ದೇಹವನ್ನು ಹೆಣ್ಣಿನ ದೇಹವನ್ನು ಹೊತ್ತಂತ ಎನ್ನೊಳ್ ಅಪರಾಧ ಉಂಟು. ನಾನು ಹೆಣ್ಣಾಗಿ ಹುಟ್ಟಿದ ಕಾರಣದಿಂದಾಗಿ ಸಂಕಟಕ್ಕೆ ಸಿಗಾಕೊಂಡಿದ್ದೇನೆ ಹೊರತು ಹೆಣ್ಣಾಗಿ ಹುಟ್ಟಿದ ಅಪರಾಧದ ಕಾರಣಕ್ಕಾಗಿ ಈ ಸಮಸ್ಯೆಗೆ ಸಿಗಾಕೊಂಡಿದ್ದೇನೆ ಹೊರತು ನನ್ನ ಗಂಡನಾದ ಆ ರಾಘವನಲ್ಲಿ ಏನೂ ತಪ್ಪಿಲ್ಲ ಅನ್ನುವಂಥ ಒಂದು ನಿರ್ಮಮವಾಗಿ ಕ್ಷಮಿಸುವ ಗುಣವನ್ನು ಸೀತಾದೇವಿ ತೋರಿಸ್ತಾಳೆ ನೋಡಿ. ಈ ಥರ ಕಾವ್ಯದೊಳಗಡೆ ಬಹಳ ಅದ್ಭುತವಾದ ಚರ್ಚೆಗಳು ನಡೆದಿದ್ದಾವೆ. ಕನ್ನಡಿಗರು ದಯವಿಟ್ಟು ಇಂಥದ್ನೆಲ್ಲ ಕುವೆಂಪು ರಾಮಾಯಣ ಓದಿ, ನಾಗಚಂದ್ರನದು ಓದಿ, ಬೇಕಾದಷ್ಟು ರಾಮಾಯಣಗಳು, ನಮ್ಮ ಜನಪದ ರಾಮಾಯಣಗಳು, ಇವೆಲ್ಲವನ್ನು ಓದಿ. ಇದು ಕಾವ್ಯ ಸತ್ಯ ಅಲ್ಲ. ಸತ್ಯ ಇದು ಕಾವ್ಯದ ನಾಯಕರನ್ನ ಸತ್ಯ ಅಂತ ಪರಿಭಾವಿಸಿದಾಗ ನಮ್ಮ ನಡೆಗಳಲ್ಲಿ ದಿಕ್ಕು ತಪ್ಪುತ್ತೆ. ನಾವು ಇನ್ನೊಬ್ಬರ ಮೇಲೆ ಗಲಾಟೆ ಮಾಡ್ತೀವಿ, ಜಗಳ ಕಾಯ್ತೀವಿ. ನಾನು ದೊಡ್ಡದು, ನನ್ನ ದೇಶ ದೊಡ್ಡದು, ನನ್ನ ದೇವ್ರು ದೊಡ್ಡದು, ನನ್ನ ಧರ್ಮ ದೊಡ್ಡದು. ದೇಶ ದೊಡ್ಡದು ಅಂತ ಹೇಳೋದು ಬೇಡ ಅಂತ ಹೇಳಲ್ಲ, ಆದರೆ ದೇವ್ರು ದೊಡ್ಡದು, ಧರ್ಮ ದೊಡ್ಡದು ಅಂತ ಹೇಳಬೇಡಿ. ಕನ್ನಡಿಗರ ಪರಂಪರೆ ಎಂಥದ್ದು ಅಂತಂದರೆ ಎಲ್ಲರನ್ನೂ ಪ್ರೀತಿಯಿಂದ ನೋಡೋದು. ಕವಿರಾಜ ಮಾರ್ಗದಲ್ಲಿದೆ, ಬಹಳ ಚೆನ್ನಾಗಿದೆ. ಅದನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಕಸವರವೆಂಬುದು ನೆರೆಸೈರಿಸಲಾರ್ಪುದು ಪರಧರ್ಮಮಂ ಪರವಿಚಾರಮಂ. ಕಸವರ ಅಂದರೆ 9ನೇ ಶತಮಾನದಲ್ಲಿ ಹೇಳಿರೋದು. ಕಸವರ ಅಂದರೆ ಬಂಗಾರ ಅಂದ್ರೆ ಏನು? ಕಸವರವೆಂಬುದು ನೆರೆಸೈರಿಸಲಾರ್ಪುದು, ನಿನ್ನ ನೆರೆಹೊರೆಯವರನ್ನ ಸೈರಣೆ ಮಾಡಿಕೊಳ್ಳುವುದು. ಸೈರಣೆ ಅಂದರೆ ಟಾಲರೆನ್ಸ್. ಕಸವರವೆಂಬುದು ನೆರೆಸೈರಿಸಲಾರ್ಪುದು, ನೆರೆಹೊರೆಯವರ ಏನನ್ನ? ಪರಧರ್ಮಮಂ, ಬೇರೆಯವರ ಧರ್ಮವನ್ನು ಸೈರಣೆ ಮಾಡ್ಕೋಬೇಕು. ಪರವಿಚಾರಮಂ, ಬೇರೆಯವರ ವಿಚಾರಗಳನ್ನು ಸೈರಣೆ ಮಾಡ್ಕೋಬೇಕು. ಇದನ್ನೇ ಆಧುನಿಕ ಭಾರತದ ಸಂವಿಧಾನ, ಬಾಬಾ ಸಾಹೇಬರು ಬರೆದಿರೋ ಸಂವಿಧಾನ ಹೇಳುವುದು ಇದನ್ನೇ ಕಣ್ರಿ. ಸಂವಿಧಾನವನ್ನೇ ಬದಲಾಯಿಸ್ತಿ ಅನ್ನೋರಿಗೆ ಶ್ರೀರಾಮಚಂದ್ರ ಒಂದು ಮೆಟ್ಟಿಲಾಗ್ತಾ ಇರೋದು ನಿಜಕ್ಕೂ ವಿಷಾದನೀಯ. ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.